ಇನ್ನು ಅಯೋಧ್ಯೆಯ ಶ್ರೀರಾಮನ ಸಾರ್ವಜನಿಕ ದರ್ಶನ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಲಕ್ಷಾಂತರ ಜನ ರಾಮನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಹಾಗೆ ಕಾಣಿಕೆ ರೂಪದಲ್ಲಿ ಕೋಟಿ ಕೋಟಿ ಹಣವನ್ನ ಭಕ್ತರು ರಾಮ ಮಂದಿರಕ್ಕೆ ನೀಡ್ತಾ ಇದ್ದಾರೆ. ಸಾಕಷ್ಟು ಕನ್ನಡಿಗರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. 2ನೇ ದಿವಸವೂ ಕೂಡ ಭಕ್ತರ ದಂಡು ಅಯೋಧ್ಯೆಗೆ ಹರಿದು ಬರ್ತಾ ಇದೆ. ಹೊತ್ತು ಹುಟ್ಟಿ ಹೊತ್ತು ಮುಳುಗಿದ್ರು ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಿಲ್ಲ. ರಾಮನ ನೋಡಬೇಕು ಅನ್ನೋ ಹಂಬಲ ಕಡಿಮೆ ಆಗ್ತಿಲ್ಲ. ದಿನ ಕಳೆದಂತೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಭಕ್ತರ ಸಂಖ್ಯೆ ಏರುತ್ತಲೇ ಇದೆ. ನಿನ್ನೆ 6 ಲಕ್ಷ ಭಕ್ತರು ರಾಮನ ದರ್ಶನ ಪಡೆದಿದ್ರು. ನಿನ್ನೆ ನೂಕುನುಗ್ಗಲು ಘಟನೆಯಿಂದ ಎಚ್ಚೆತ್ತ ಆಡಳಿತ ಮಂಡಳಿ ಹಾಗೂ ಉತ್ತರ ಪ್ರದೇಶ ಸರ್ಕಾರ ಇಂದು ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿತ್ತು. ಮಂದಿರದ ಬಳಿ ವಾಹನ ಸಂಚಾರ ಸಂಪೂರ್ಣ ನಿರ್ಬಂಧ ಹೇರಲಾಗಿದೆ. ಅಯೋಧ್ಯೆ ಹೊರಗೂ ಬೃಹತ್ ವಾಹನಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಹೀಗಾಗಿ ಹೊರಭಾಗದಿಂದ ಭಕ್ತರು ನಡೆದುಕೊಂಡೇ ಬರ್ತಿದ್ದಾರೆ. ಅಯೋಧ್ಯೆಗೆ ಡಿಜಿ ಪ್ರಶಾಂತ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಭಕ್ತರ ನಿಯಂತ್ರಣಕ್ಕೆ ಹೆಚ್ಚಿನ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಿದ್ರು. ಜನದಟ್ಟಣೆಯ ಕಾರಣಕ್ಕೆ ಬೆಳಿಗ್ಗೆ 7ರಿಂದ ರಾತ್ರಿ 11ರವರೆಗೆ ಭಕ್ತರಿಗೆ ದರ್ಶನ ಪಡೆಯಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಮಧ್ಯೆ 10 ದಿನ ಅಯೋಧ್ಯೆಗೆ ಬರದಂತೆ ಉತ್ತರ ಪ್ರದೇಶದ ಸರ್ಕಾರ ವಿವಿಐಪಿ ಹಾಗೂ ಗಣ್ಯರಿಗೆ ಮನವಿ ಮಾಡಿದೆ. ಒಂದು ವೇಳೆ ಬರುವ ಪ್ಲಾನ್ ಇದ್ರೆ ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಬನ್ನಿ ಎಂದಿದೆ. ಇನ್ನು ಅಯೋಧ್ಯೆಯಲ್ಲಿ ನಿನ್ನೆ ನಡೆದ ನೂಕುನುಗ್ಗಲಿನ ಬಗ್ಗೆ ಡಿಜಿ ಪ್ರಶಾಂತ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಯೋಧ್ಯೆಯಲ್ಲಿ ನಿನ್ನೆ ಹಾಗೂ ಇವತ್ತು ಎಲ್ಲಾ ರೀತಿಯಲ್ಲೂ ನಾವು ವ್ಯವಸ್ಥೆ ಮಾಡಿದ್ದೇವೆ ಅಂತ ಉತ್ತರ ಪ್ರದೇಶ ಡಿಜಿ ಹೇಳಿದ್ದಾರೆ. ಭಕ್ತರಿಗೆ ಯಾವುದೇ ಅನಾನುಕೂಲತೆ ಉಂಟಾಗದಂತೆ ಕ್ಯೂ ಸಿಸ್ಟಮ್ ವ್ಯವಸ್ಥೆ ಮಾಡಲಾಗಿದೆ ಎಂದಿದ್ದಾರೆ. अयोध्या में जो कल और आज की व्यवस्था सिर्फ इतना परिवर्तन है कि क्यू प्रॉपर तरीके से हम लोग ने बना दिया है. उसके लिए डेडिकेटेड चैनल बन गए हैं जिससे लोग जा रहे हैं एक तरफ से, दूसरी तरफ से निकल रहे हैं. बेहतर क्राउड कंट्रोल को करके हम लोग व्यवस्थाओं को और बेहतर सुनियोजित तरीके से चला रहे हैं जिससे कि दर्शनार्थियों को कोई किसी तरह का कोई कष्ट ना हो. नहीं, सभी लोग संयम बरते हैं, सबको दर्शन होंगे. दर्शन के फ्लेक्सिबल टाइमिंग है, 11, 14, 15 घंटे का दर्शन की अवधि है, तो उसमें सभी लोग दर्शन कर रहे हैं. ಇಂಟ್ರೆಸ್ಟಿಂಗ್ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ದಿನ ಬಾಲಿವುಡ್ ನಟ ಅನುಪಮ್ ಖೇರ್ ಅಯೋಧ್ಯೆಯ ಮಂದಿರಕ್ಕೆ ಭೇಟಿ ನೀಡಿದ್ರು. ಆದ್ರೆ ನಿನ್ನೆ ಜನದಟ್ಟಣೆಯ ಮಧ್ಯೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಮತ್ತೆ ರಾಮನ ದರ್ಶನವನ್ನ ಮಾಡಿದ್ದಾರೆ. ಈ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಜನರ ಮಧ್ಯೆ ರಾಮನನ್ನ ನೋಡೋದೇ ಅದ್ಭುತ ಎಂದಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಧಾರವಾಡದಿಂದ ಬೈಕ್ ಮೂಲಕ ಬಂದಿದ್ದ ಭಕ್ತರು ಕರ್ನಾಟಕ ಬಾವುಟ ಹಿಡಿದು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಕರ್ನಾಟಕ ಹಾಗೂ ಅಯೋಧ್ಯೆ ನಂಟಿನ ಬಗ್ಗೆ ಹೆಮ್ಮೆ ಪಟ್ರು. ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿ ಪಡಿಸಲು ಆಗ್ರಹಿಸಿದ್ರು. ಇನ್ನು ಮಾಜಿ ಸಂಸದ ದಿವಂಗತ ಅನಂತ್ ಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಅದಮ್ಯ ಚೇತನ ಸಂಸ್ಥೆ ಅಯೋಧ್ಯೆಯಲ್ಲಿ ಅನ್ನ ದಾಸೋಹ ನಡೆಸುತ್ತಿದೆ. ನಿತ್ಯ 1000 ಮಂದಿಗೆ ದಾಸೋಹ ಮಾಡಲಾಗ್ತಿದ್ದು ಅಯೋಧ್ಯೆಯ ಚೋಟಿ ಚಾವಟಿ ಏರಿಯಾದಲ್ಲಿ ಅನ್ನ ದಾಸೋಹ ನಡೆಸಲಾಗ್ತಿದೆ. ರಾಮನ ಮೂರ್ತಿ ಕೆತ್ತನೆ ನನ್ನ ಜೀವನದ ಅದೃಷ್ಟ ಎಂದ ಅರುಣ್ ಯೋಗಿರಾಜ್ ಈಗ ಕರುನಾಡಿನ ಹೆಮ್ಮೆ ಮಾತ್ರವಲ್ಲ, ದೇಶದ ಹೆಮ್ಮೆ ಆಗಿದ್ದಾರೆ. ಅದ್ಭುತ ರಾಮಮೂರ್ತಿ ಕೆತ್ತನೆ ಮಾಡಿ ಪ್ರಧಾನಿ ಮೋದಿಯಿಂದ ಹಿಡಿದು ದಿಗ್ಗಜರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇಂದು ಅರುಣ್ ಯೋಗಿರಾಜ್ ಅಯೋಧ್ಯೆಯಿಂದ ಕರುನಾಡಿಗೆ ವಾಪಸ್ ಆಗ್ತಿದ್ದು ಇದೇ ವೇಳೆ TV9 ಜೊತೆ ಮಾತನಾಡಿದ್ದಾರೆ. ರಾಮನ ಮೂರ್ತಿ ಕೆತ್ತನೆಯ ಅವಕಾಶ ಸಿಕ್ಕಿದ್ದು ನನ್ನ ಜೀವನದ ಅದೃಷ್ಟ ಎಂದಿದ್ದಾರೆ. ಸೊ ಇದು ನಮ್ಮ ದೇಶದ ಒಂದು ಹೇಳ್ಬೋದು ಎಲ್ಲ ಭಾಗದ ಶೈಲಿಗಳನ್ನ ಸ್ವಲ್ಪ ಅಳವಡಿಸ್ಕೊಂಡು ಪ್ರಯತ್ನ ಮಾಡಿದ್ದೀನಿ. ನನಗೆ 2-3 ದಿವಸದಿಂದ ಬರ್ತಾ ಫೀಡ್ಬ್ಯಾಕ್ ನೋಡಿದ್ರೆ ಬಹಳ ಖುಷಿ ಬರ್ತಿದೆ. ನನ್ನ ಕಡೆಯಿಂದ ಒಂದು ಸೇವೆ ಸಲ್ಲಿಸೋ ಅವಕಾಶ ಸಿಕ್ಕಿದ್ರೆ ಮಾಡಿದ್ದೀನಿ.
ಇನ್ನು ಅರುಣ್ ಯೋಗಿರಾಜ್ ಜೊತೆ ಮತ್ತೊಂದು ಮೂರ್ತಿ ಕೆತ್ತಿದ್ದ ಗಣೇಶ್ ಭಟ್ ಸಹ ಅಯೋಧ್ಯೆಯಲ್ಲಿ ಕೆಲಸ ಮಾಡಿದ್ದು ನನ್ನ ಪುಣ್ಯ ಎಂದಿದ್ದಾರೆ. ಮೇ 23ನೇ ತಾರೀಕಿನ ದಿವಸ ಮಧ್ಯಾಹ್ನ ಅಭಿಜನ್ ಮುಹೂರ್ತದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಅದರ ಶಿಲಾ ಪೂಜೆಯನ್ನು ಮಾಡಿ ಕಂಕಣಧಾರಿಯಾಗಿ ಕೆತ್ತನೆಯ ಕೆಲಸವನ್ನು ಸುಮಾರು 7 ತಿಂಗಳುಗಳ ಕಾಲ ನಾವು ಮಾಡಿದ್ದಾಯಿತು. ಅಯೋಧ್ಯೆಗೆ ಭಕ್ತರ ಪ್ರವಾಹ, ಕೋಟ್ಯಾಂತರ ರೂಪಾಯಿ ಆದಾಯ. ಅಯೋಧ್ಯೆಗೆ ಭಕ್ತರ ದಂಡು ಹರಿದು ಬರ್ತಿದ್ದು ಅಯೋಧ್ಯೆಯ ಆದಾಯವನ್ನ ಹೆಚ್ಚಿಸುತ್ತಿದೆ. ಮೂಲಗಳ ಪ್ರಕಾರ 2 ದಿನದಲ್ಲಿ ರಾಮನಿಗೆ 3 ಕೋಟಿ ರೂಪಾಯಿ ಮೌಲ್ಯದ ಕಾಣಿಕೆಗಳು ಸಿಕ್ಕಿವೆ. ಇದರ ಜೊತೆಗೆ ಅಯೋಧ್ಯೆಯಲ್ಲಿ ವ್ಯಾಪಾರ ವಹಿವಾಟಿನಿಂದ ಉತ್ತರ ಪ್ರದೇಶದ ಸರ್ಕಾರದ ಆದಾಯದಲ್ಲೂ ಏರಿಕೆಯಾಗುವ ನಿರೀಕ್ಷೆ ಇದೆ. SBI ಮಾಡಿದ ಸಂಶೋಧನೆ ಪ್ರಕಾರ ರಾಮ ಮಂದಿರದಿಂದಾಗಿ ಉತ್ತರ ಪ್ರದೇಶದ ವಹಿವಾಟು 4 ಲಕ್ಷ ಕೋಟಿಗೆ ಏರಲಿದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, TV9.